ಹಾಯ್ ಹಲೋ ನಮಸ್ತೆ. ಇವತ್ತು ಹೋಗ್ತಾ ಇರೋವಂಥ ಸ್ಥಳ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಮೈಸೂರಿಂದ ಹೊರಟ ನಾವು ಗುಂಡ್ಲುಪೇಟೆಗೆ ಬಂದು ಸೇರ್ತೀವಿ. ಹಾಗೂ ಗುಂಡ್ಲುಪೇಟೆಯಲ್ಲಿ ನಾವು ತಿಂಡಿಯೆಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವನೇ ಬಂದಿದ್ವು. ಇಲ್ಲಿಂದ ಇವಾಗ ನಾವು ಶ್ರೀ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನಮ್ಮ ಪ್ರಯಾಣ ಪ್ರಾರಂಭ ಮಾಡಿದ್ದೀವಿ. ಇದು ಗುಂಡ್ಲುಪೇಟೆ ರಸ್ತೆಯ ಸುಂದರ ನೋಟ. ನಮ್ಮ ಕರುನಾಡ ಬೀಡು ಗಂಧದ ಗೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ. ಗುಂಡ್ಲುಪೇಟೆಯಿಂದ ಹೊರಟ ನಾವು ದೇವಸ್ಥಾನದ ಬೆಟ್ಟದ ಕೆಳಗಡೆಗೆ ಬರ್ತೀವಿ. ಅಲ್ಲಿಂದ ನಮ್ಗೆ ತಂದಿರೋಂಥ ಗಾಡಿಗಳನ್ನ ಮೇಲುಗಡೆಗೆ ಅಲೋ ಮಾಡಲ್ಲ. ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಯಾವುದೇ ಥರದ ವೆಹಿಕಲ್ಗಳನ್ನು ಮೇಲಕ್ಕೆ ಅಲೋ ಮಾಡಲ್ಲ. ಹಾಗಾಗಿ ನಾವು ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇರುವ ಜಾಗದಲ್ಲಿ ನಮ್ಮ ವೆಹಿಕಲ್ಗಳನ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಬೇಕು. ಇಲ್ಲಿ ಪಾರ್ಕ್ ಮಾಡಿದ ನಂತರ ನಾವು ಟಿಕೆಟ್ ತಗೊಂಡು, ಸರ್ಕಾರದ ಬಸ್ಗಳಿರ್ತವೆ, ಆ ಬಸ್ಗಳನ್ನೆಲ್ಲ ಟಿಕೆಟ್ ತಗೊಂಡು ನಾವು ಮೇಲುಗಡೆಗೆ ಪ್ರಯಾಣ ಬೆಳೆಸಬೇಕು. ಈಗ ನಾವು ಟಿಕೆಟ್ ತಗೊಂಡಾಯಿತು, ಬಸ್ ಬರುವಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈಗ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ನಮ್ಮ ಬಸ್ಸು ಬರಲಿದೆ. ಇಲ್ಲಿಂದ ನಮ್ಮ ಪ್ರಯಾಣವನ್ನು ಇದೇ ಬಸ್ಸಿನಲ್ಲಿ ಪ್ರಯಾಣವನ್ನು ನಾವು ಮಾಡ್ತಾಯಿದ್ದೀವಿ. ಈಗ ನಿಮಗೆ ಸಿಗುತ್ತೆ ಸುಂದರವಾದ, ಅದ್ಭುತವಾದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಸುಂದರ ನೋಟ. ನಮ್ಮ ಕರುನಾಡ ಬೀಡು ಗಂಧದ ಗೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆದಾಯ ಸಿರಿಯೇ ಹೂಗಳ ಕೆಂಪು ಮರಗಳ ಸೊಂಪು ಎಲ್ಲೂ ಆ ತಾಯಿ ನಗೆಯೇ ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆ
ಸಿರಿಯೇ ಹೂಗಳ ಕೆಂಪು ಮರಗಳ ಸೊಂಪು ಎಲ್ಲೂ ಆ ತಾಯಿ ನಗೆಯೇ ಭಾರತ ಮಾತೆಯ ಈ ತನುಜಾತೆಯ ಚೆಲುವನ್ನು ನೋಡುತ್ತ ನಲಿಯುವೆ ಮೆರೆಯುವೆನಾ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ವರ್ಷದ ಎಲ್ಲ ಕಾಲದಲ್ಲೂ ತಂಪಾದ ಹವಾಗುಣವಿರುವ ಈ ಪ್ರದೇಶದಲ್ಲಿ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಸದಾ ಮಂಜು ಮುಸುಕಿದ ವಾತಾವರಣ. ಮಂಜಿನ ಜೊತೆಗೆ ಮಳೆಯ ತುಂತುರು ಹನಿಗಳ ಮಧ್ಯೆ ಹಾಗೂ ವಾಸ್ತವವಾಗಿ ಮೋಡಗಳ ನಡುವೆಯೇ ನಡೆದಾಡಬೇಕಾದ ಸನ್ನಿವೇಶ ಇಲ್ಲಿ ಸಾಮಾನ್ಯ. ದೇವಾಲಯದ ಗರ್ಭಗುಡಿಯ ಬಾಗಿಲಿನ ಮೇಲ್ಭಾಗದಿಂದ ನಿರಂತರವಾಗಿ ಹಿಮದ ನೀರು ಜಿನುಗುತ್ತಿರುತ್ತದೆ. ಆದ್ದರಿಂದಲೇ ಹಿಮವದ್ ಗೋಪಾಲಸ್ವಾಮಿ ಎಂಬ ಹೆಸರು ಇಲ್ಲಿಯ ದೇವನಿಗೆ. ಬೆಟ್ಟವನ್ನೇರುವ ರಸ್ತೆಯ ಬಲು ಕಡಿದು ಮಲೆಯ ಮೇಲ್ಭಾಗದಿಂದ ಕಾಣಬರುವ ನೋಟ ಅದ್ಭುತ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿರುವುದರಿಂದ ಪ್ರವಾಸಿಗರಿಗೆ ಎಲ್ಲ ಕಡೆ ಮುಕ್ತವಾಗಿ ಓಡಾಡುವ ಅವಕಾಶವಿಲ್ಲ. ಜಗತ್ತಿನಲ್ಲಿ ಸಮಸ್ತ ಸೌಂದರ್ಯವನ್ನು ಒಂದೆಡೆ ರಾಶಿ ಹಾಕಿದರೆ ಅದೇ ಹಿಮವದ್ ಗೋಪಾಲಸ್ವಾಮಿಯ ಬೆಟ್ಟ. ದ್ವಾಪರದಲ್ಲಿ ಕೃಷ್ಣನ ಗಾನಕ್ಕೆ ಗೋವುಗಳೆಲ್ಲ ಅವನ ಸುತ್ತಲೂ ಬಂದು ಸೇರುತ್ತಿದ್ದವಂತೆ. ಇಂದು ಅದೇ ಕೃಷ್ಣ ಬೆಟ್ಟದ ತುದಿಯಲ್ಲಿ ನಿಂತು ತನ್ನ ಕೊಳಲಿನಿಂದ ಸುಮಧುರ ಗಾನ ಸುದೆ ಹರಿಸುತ್ತಿದ್ದಾನೆ. ಪ್ರಕೃತಿ ದೇವತೆ ಅವನ ಸುತ್ತಲೂ ಅಮೋಘವಾಗಿ ನರ್ತಿಸುತ್ತಿದ್ದಾಳೆ. ಗೋಪಾಲಸ್ವಾಮಿ ವಿಗ್ರಹದ ಕಲ್ಲಿನ ಮೇಲೆ ವರ್ಷದ 365 ದಿನಗಳು ನೀರು ಜಿನುಗುತ್ತಿರುತ್ತದೆ. ಈ ಬೆಟ್ಟದಲ್ಲಿ ಸುಮಾರು 77 ತೀರ್ಥ ಸ್ಥಳಗಳಿವೆ. ಇವುಗಳಲ್ಲಿ ಕೆಲವನ್ನು ದೇವಸ್ಥಾನದ ಸುತ್ತಮುತ್ತ ನೋಡಬಹುದು. ಮತ್ತೊಂದು ಅಚ್ಚರಿ ಎಂದರೆ ಇಲ್ಲಿ ಕಾಗೆಗಳು ಕಾಣಿಸೋದೇ ಇಲ್ಲ. ಒಂದು ಪ್ರಕಾರ ಕಾಗೆಗಳು ಇಲ್ಲಿರುವ ತೀರ್ಥ ಸ್ಥಳಗಳಲ್ಲಿ ಮಿಂದು ಹಂಸಗಳಾಗಿ ಹಾರಿ ಹೋದವು ಎನ್ನುತ್ತಾರೆ ಇತಿಹಾಸಕರು. ಹಾಗೂ ಬರುವ ಭಕ್ತಾದಿಗಳಿಗೆಲ್ಲ ಇಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತದೆ.
ಅಚ್ಚುಕಟ್ಟಾದ ಊಟ ತುಂಬ ಚೆನ್ನಾಗಿರುತ್ತದೆ. ಬರುವ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಊಟವನ್ನು ಸವಿದು ಹೋಗಬೇಕು. ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆದಾಯ ಸಿರಿಯೇ, ಹೂಗಳ ಕೆಂಪು ಮರಗಳ ಸೊಂಪು ಎಲ್ಲೂ ಆ ತಾಯಿ ನಗೆಯೇ. ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆದಾಯ ಸಿರಿಯೇ, ಹೂಗಳ ಕೆಂಪು ಮರಗಳ ಸೊಂಪು ಎಲ್ಲೂ ಆ ತಾಯಿ ನಗೆಯೇ. ಭಾರತ ಮಾತೆಯ ಈ ತನು ಜಾತೆಯ ಚೆಲುವನು